ಮುಡ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ. ಸಿಎಂ ಬಾಮೈದ ಕೊಟ್ಟಿದ್ದ ಆಸ್ತಿಯಲ್ಲಿ ನನಗೂ ಪಾಲಿದೆ ಅಂತ ಹೆಣ್ಮಗಳೊಬ್ಬಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಸಿಎಂ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಮೂಡ. ಸಿಎಂ ಬಾಮೈದ ಪತ್ನಿ ವಿರುದ್ಧ ದಾಖಲಾಯಿತು ಕೇಸ್. ಸಿಎಂ ಸಿದ್ದರಾಮಯ್ಯಗೆ ಕುಂತ್ರೂ ಸಮಾಧಾನವಿಲ್ಲ, ನಿಂತ್ರೂ ಸಮಾಧಾನವಿಲ್ಲ. ದಿನಕ್ಕೊಂದರಂತೆ ಮೂಡ ಹಗರಣಗಳು ಬಯಲಾಗ್ತಾನೇ ಇವೆ. ಅವರಿಗೆ ಅಷ್ಟು ಸೈಟ್ ಹಂಚಿದ್ರಂತೆ, ಇವರಿಗೆ ಇಷ್ಟು ಸೈಟ್ ಕೊಟ್ರಂತೆ ಅನ್ನೋ ಗೋಲ್ಮಾಲ್ ಸುದ್ದಿಗಳ ಬೆನ್ನಲ್ಲೇ ಸಿಎಂ ಕುಟುಂಬದ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿ, ಇದರಲ್ಲಿ ನನಗೂ ಪಾಲು ಬರಬೇಕು ಅಂತ ದಾವೆ ಹೂಡಿದ್ದಾರೆ. ಇವರೇ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಹೊಸ ಕೇಸ್ ದಾಖಲಿಸಿತು. ಹೆಸರು ಜಮುನಾ ಅಂತ. ನಿಂಗಾ ಬಿನ್ ಜವರಿನ ಮೂರನೇ ಮಗ ಮೈಲಾರಯ್ಯನ ಮಗಳೇ ಈ ಜಮುನಾ. ಈ ಹೆಣ್ಮಗಳು ಹೇಳ್ತಿರೋ ಪ್ರಕಾರ ಇವರ ತಂದೆ ಮೈಲಾರಯ್ಯಗೆ ಕೆಸರೆ ಜಮೀನು ಸೇರಬೇಕಂತೆ. ನಮ್ಮ ಚಿಕ್ಕಪ್ಪ ದೇವರಾಜು ಮೋಸ ಮಾಡಿದ್ದಾರೆ, ಜಮೀನು ಮಾರಾಟದ ವೇಳೆ ನನ್ನ ಗಮನಕ್ಕೆ ತಂದಿಲ್ಲ, ನಮ್ಮ ತಂದೆಗೆ ಸೇರಿದ ಜಮೀನಿನಲ್ಲಿ ನನಗೂ ಸಮಪಾಲು ಬೇಕು, ಹೀಗಾಗಿ ನಾನು ಕೂಡ ಕೇಸ್ ದಾಖಲಿಸಿದ್ದೇನೆ ಅಂತ ನ್ಯೂಸ್ 18ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನಿಮ್ಗೆ ಹೇಳ್ದೇನೆ ಭೂಮಿ ಮಾರಾಟ ಮಾಡಿದಾರಮ್ಮ ದೇವರಾಜ್ ಅವರು? ಹೌದು ಹೌದು ಸರ್, ಹೌದು. ಆ ಸಮಯದಲ್ಲಿ ನಿಮ್ಮನ್ನೇನಾದ್ರು ಕೇಳಿದ್ರೆ? ಇಲ್ಲ, ಯಾರು ಕೇಳಿಲ್ಲ. ನಿಮ್ಮ ಹತ್ರ ಸಹಿ ಏನಾದ್ರು ತಗೊಂಡ್ರು? ಇಲ್ಲ, ತಗೊಂಡಿಲ್ಲ. ಇಲ್ಲ. ಅಂದ್ರೆ ನಿಮ್ಮ ಗಮನಕ್ಕೆ ಬರದೇನೆ ಅವರು ಮಾರ್ಕೊಬಿಟ್ಟಿದ್ದಾರೆ? ಹೌದು ಹೌದು ಸರ್. ಇವಾಗ ನಮ್ಗೂ ಪಾಲ್ ಬರ್ಬೇಕು, ಮೋಸವಾಗಿರೋದು ನಮ್ಗೆ ಪಾಲ್ ಬರ್ಬೇಕು. ಅವ್ರು ಮೋಸ ಮಾಡಿದ್ದಾರೆ, ನಂಗೆ ಪಾಲ್ ಬರ್ಬೇಕು. ಜಮುನಾ ಬೆನ್ನಲ್ಲೇ ಅವರ ಸಹೋದರ ಮಂಜುನಾಥ್ ಕೂಡ ಸಿಡಿದೆದ್ದಿದ್ದಾರೆ. ನಮ್ಮ ಚಿಕ್ಕಪ್ಪ ದೇವರಾಜು ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ತೀನಿ ಅಂತ ನನ್ನ ಬಳಿ ಸಹಿ ಹಾಕಿಸಿಕೊಂಡಿದ್ರು, ಆದ್ರೆ ಅವರ ಹೆಸರಿಗೆ ಮಾಡಿಸಿಕೊಂಡು ಮಾರಾಟ ಮಾಡಿದ್ದಾರೆ. ಜಮೀನು ವಿಚಾರದಲ್ಲಿ ನಾನು ಸಹಿ ಮಾಡಿರೋದ್ರಿಂದ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ ಅಂದ್ರು. ಜಮೀನು ಖಾತೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನಮಗೆ ಮಾಡಿಸ್ಕೊಡ್ಲಿಲ್ಲ, ಜೊತೆಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ. ಮಾರಾಟ ಆದಮೇಲೆ ಏನಾಯಿತು ನಮಗೆ ವಿಷಯನೇ ಗೊತ್ತಿರಲಿಲ್ಲ. ಆ ನಂತರ ಇವರು ಯಾವಾಗ ಈಗ ಮೂಢ ಹಗರಣದಲ್ಲಿ ಯಾವಾಗ ವಿಷಯಗಳು ಗೊತ್ತಾಯಿತು, ಆಗ ಮಾಧ್ಯಮಗಳ ಮುಖಾಂತರ ನಮ್ಮ ಆಸ್ತಿ ಇದು ಮಾರಾಟ ಆಗಿದೆ ಅಂದ್ಬಿಟ್ಟು ಆಗ ಗೊತ್ತಾಯಿತು ವಿಚಾರ. ಗೊತ್ತಾದಮೇಲೆ ನಮ್ಮ ಅಕ್ಕವರು ಕೂಡ ತಿಳ್ಕೊಂಡು ನನಗೆ ಗೊತ್ತಿಲ್ಲದಂತೆ ಹೆಂಗೆ ಮಾರಾಟ ಮಾಡಿದ್ವಿ ಅಂತ ಅಂದ್ಬಿಟ್ಟು ಕೂಡ ಅವರು ಕೇಸ್ ಹಾಕಿದ್ದಾರೆ. ನಮ್ಮೇಲೂ ಕೂಡ ಅವರು ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ. ಈ ಎಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಕುಟುಂಬದವರು ತಮ್ಮ ಪ್ರಭಾವ ಬಳಸಿ ಜಮೀನು ಖರೀದಿ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿಯೇ ಈ ಜಮುನಾ. ಮೈಲಾರಯ್ಯಗೆ ಮಗಳಿದ್ರೂ ಸಹ ವಂಶ ವೃಕ್ಷದಲ್ಲಿ ಇವರನ್ನ ಸೇರಿಸಿಲ್ಲ. ಇದೆಲ್ಲವೂ ದೇವರಾಜು ಮಾಡಿರುವ ಪ್ಲಾನ್ ಈಗ ಒಂದೊಂದೇ ಹೊರಗೆ ಬರ್ತಿದೆ ಅಂದ್ರು. ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಏನು ಕ್ರಯಪತ್ರ ಮಾಡ್ಕೊಟ್ಟಿದ್ರು ಅಂತ ಹೇಳ್ತಾರೆ ದೇವರಾಜು. ಅವರ ಅಣ್ಣನ ಮಗಳು, ಅವರ ಅಣ್ಣ ಮೈಲಾರನ ಮಗಳು ಜಮುನಾ ಅವರು. ಸೊ ನೀನು ಈಗಾಗಲೇ ಸಾಕಷ್ಟು ಹೇಳಿದ್ದೆ, ಈ ದೇವರಾಜು ತಮ್ಮ ಮೋಸ ಮಾಡಿ ಈ ಕ್ರಯಪತ್ರ ಮಾಡ್ಕೊಟ್ಟಿದ್ರು ಅಂತೇಳಿ. ಸೊ ಅದಕ್ಕೆ ಪೂರಕವಾಗಿ ಒಂದು ಬಲವಾದ ಸಾಕ್ಷಿ ಸಿಕ್ಕಿದೆ. ಒಟ್ನಲ್ಲಿ ಜಮುನಾ ಎಂಟ್ರಿಯಿಂದ ಸಿಎಂ ಕುಟುಂಬಕ್ಕೆ ಹೊಸದೊಂದು ತಲೆನೋವು ಶುರುವಾಗಿದ್ದು, ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.